ನಾನು ಹೇಳದೇ ಇದ್ರು ತಿಳ್ಕೊಂಡು ನನಗೆ ಸಹಾಯ ಮಾಡಿದ್ದು ನೀನು. ಆದ್ರೆ ಮೊದಲನೇ ಸಾರಿ ನಿನ್ನ ಕೇಳ್ತಿದ್ದೀನಿ ರಾಜಿ. ಆ ದಿನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರಯತ್ನಕ್ಕೆ ಸಾಥ್ ಕೊಡ್ತೀಯ ರಾಜಿ? ನನ್ನ ಪ್ರೀತಿಗೆ ಸಹಾಯ ಮಾಡ್ತೀಯ? ಮಾವ, ಇವಾಗ ನಾನು ಬದುಕಿರೋದು ಚಾರು ಜೊತೆ ಇಷ್ಟ ಇಲ್ಲದೆ ಇದ್ರು ಮದುವೆ ಆಗಿದ್ದೀನಿ ಅಂತಲ್ಲ. ಆ ದಿನ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಛಲ. ಒಂದ್ ವೇಳೆ ಇದೇನಾದ್ರೂ ಆಗದೆ ಇದ್ರೆ ನನ್ನ ಜೀವ ನಿಂತು ಹೋದಾಗೆ ರಾಜಿ. ಸತ್ ಹೋಗ್ಬಿಡ್ತೀನಿ. ಮಾವ, ನೀನ್ ಹಾಗೆ ಮಾತಾಡ್ಬೇಡ. ಸರಿ, ನಿನ್ ಪ್ರೀತಿಗೆ ನಾನು ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು ರಾಜಿ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರ ಅತ್ತೆ, ಇವಳಿಗೋಸ್ಕರ ನಿದ್ದೆ ಮಾಡ್ದೇನೆ ವಿಶ್ ಮಾಡಕ್ ಬಂದ್ರೆ ಇವಳೆಷ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಹೋಗ್ಲಿ, ಏನ್ ಮಾಡಕ್ಕಾಗತ್ತೆ. ವಿಶ್ ಯು ಹ್ಯಾಪಿ ಮಾವ. ರಾಜಿ, ನೀನಾ? ನಾನೇ ಅಲ್ವಾ? ನನಗ್ಯಾಕೆ ವಿಶಸ್ ಹೇಳ್ತಿದ್ಯಾ? ನನ್ನ ಬರ್ಡೇ ಈಗಲ್ವಲ್ಲ. ನಾನು ಹೇಳಿದ್ ನಿನಗಲ್ಲ, ಆದ್ಯ ಅನ್ಕೊಂಡು ಹೇಳದೆ. ಆದ್ರೂ ಆದ್ಯ ಬರ್ಡೇ ನಾಳೆ ಅಲ್ವಾ ಮಾವ? ಆ ನಾಳೆ ಇವತ್ತೇ. ಹೌದಲ್ವಾ? ಅಷ್ಟಕ್ಕೂ ಆದ್ಯ ಎಲ್ಲಿ ಮಾವ? ಅದನ್ನ ನಾನ್ ಕೇಳ್ಬೇಕು ನಿನಗೆ. ಏನೋ ಮಾವ, ಮಲ್ಕೊಂಡಾಗ ಪಕ್ಕದಲ್ಲೇ ಇದ್ಲು. ಮತ್ತೆ ಎಲ್ಲಿಗೆ ಹೋದ್ಲು? ಪಕ್ಕ ಇಲ್ಲ ಅಂದ್ಮೇಲೆ ಹೊರಗೆ ಹೋಗಿರ್ಬೋದು. ಅದಕ್ಕೆ ಯಾಕೆ ನೀನು ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಅವಳಿಗೆ ವಿಶ್ ಮಾಡ್ಬೇಕಲ್ಲ. ಬೆಳಗ್ಗೆ ಮಾಡ್ಬೋದಲ್ಲ. ಬೆಳಗ್ಗೆ ಹೇಳಿದ್ರೆ ಎಲ್ಲರಲ್ಲೂ ಒಬ್ನಾಗ್ತೀನಿ, ಅವಾಗ ಸ್ಪೆಷಲ್ ಏನಿರುತ್ತೆ? ಅದಕ್ಕೆ ಇವಾಗ ಹೇಳಿದ್ರೆ ಎಲ್ಲರಿಗಿಂತ ಮೊದಲು ಹೇಳ್ದೋ ನಾನಾಗಿರ್ತೀನಿ. ಮಾವ, ಏನಾದ್ರೆ ಏನೀಗ? ಆದಿತ್ಯಂಗ್ ಸ್ವಂತ ಆಗ್ತಿದ್ದಾಳಲ್ವಾ? ನಿಂಗೆ ಹೇಗೂ ಚಾರು ಜೊತೆ ಮದ್ವೆ ಆಗೋಗಿದೆ. ಈ ತರ ಒದ್ದಾಟಗಳೆಲ್ಲ ಅವನ್ ಪಡ್ಬೇಕೆ ಹೊರತು ನೀನ್ ಯಾಕೆ ಮಾಡ್ಕೋತಿದ್ಯಾ? ಹಾಗ್ ಮಾತಾಡ್ಬೇಡ ರಾಜಿ. ಆದ್ಯ ಯಾವತ್ತಿದ್ರು ನನ್ನವಳು, ನನಗೆ ಸ್ವಂತ. ಮಾವ, ಹಾಗಂತ ನೀನ್ ಅನ್ಕೋತಿದ್ಯಾ? ಆದ್ಯ ಅನ್ಕೋಬಾರ್ದಾ? ಅನ್ಕೋಬೇಕು ಅಂತಾನೆ ತಾನೆ. ನನ್ ಪ್ರೀತಿ ಅರ್ಥ ಆಗ್ಬೇಕು ಅಂತ ತಾನೆ ಹಿಂಗ್ ಮಧ್ಯರಾತ್ರಿಲಿ ನಿದ್ದೆ ಮಾಡ್ದಾನೆ ಇಷ್ಟೊಂದು ಕಷ್ಟಪಡ್ತಿರೋದು. ನಾನು ಹೋಗ್ತೀನಿ ಬಿಡು ರಾಜಿ, ಹೊರಗಡೆ ಇರ್ಬೇಕು ನೋಡ್ತೀನಿ. ಇಲ್ಲ ಅಂದ್ರೆ ಆ ಅಮೇರಿಕ ನನ್ನ ಮಗ ಅಡ್ಡ ಬಂದು ತಲೆ ತಿಂದು ಹಾಕ್ಬಿಡ್ತಾನೆ. ಅವನ್ ಹೇಳಕ್ಕಿಂತ ಮುಂಚೆ ನಾನು ಹೇಳಬೇಕು. ಆಗ್ಲೇ ಹಿಂಗೆಲ್ಲ ಅರ್ಥ ಆಗೋದು ಅವನಿಗಿಂತ ನಾನೇ ಅವಳನ್ನ ಹೆಚ್ಚು ಪ್ರೀತಿಸ್ತಾ ಇರೋದು ಅಂತ. ಇರು ಮಾವ, ನಾನು ಬರ್ತೀನಿ. ನೀನ್ ಯಾಕೆ ರಾಜಿ? ನಿನಗೆ ಕಾಲ್ ನೋವು ಇದೆ ತಾನೆ? ಸಪೋರ್ಟ್ ಇದ್ದಿದೆ ಅಲ್ವಾ, ನಡಿ. ಬಾ. ಅಲ್ಲಿ ನೋಡೋಣ ನಡಿ. Wish you many happy returns of the day, Adya. ಥ್ಯಾಂಕ್ ಯು. ಹೀಗೆ 12 ಆಗ್ತಿದ್ದ ಹಾಗೇನೆ ಎಲ್ರಿಗಿಂತ ಮುಂಚೆ ವಿಶಸ್ ಹೇಳಬೇಕು ಅಂತ
ಎಷ್ಟು ವರ್ಷದಿಂದ ಅನ್ಕೋತಾ ಇದೆ ಗೊತ್ತಾ? ಎಲ್ರಿಗಿಂತ ಮುಂಚೆ ಈ ವರ್ಷ ಹೇಳ್ಬಿಟ್ಟಿದ್ದೀನಿ ಆದ್ಯ. ಒನ್ಸ್ ಅಗೇನ್ ವಿಶ್ ಯು ಅ ಹ್ಯಾಪಿ ಬರ್ತ್ಡೇ. ನಡಿ. ಬ್ಯಾಡ್ ಲಕ್ ಮಾವ. ಏನು ಯಾವಾಗ್ಲೂ ನನಗೆ ಹೀಗಾಗತ್ತೆ. ಆದ್ಯ ಮತ್ತೆ ನನ್ನ ಮಧ್ಯೆ ಇರೋ ಗ್ಯಾಪ್ ಅನ್ನ ತುಂಬಿಸೋದಕ್ಕೆ ನಾನು ಬ್ರಿಡ್ಜ್ ಕಟ್ಟೋಣ ಅಂತ ಬಂದ್ರೆ ಈ ಅಮೆರಿಕ ನನ್ನ ಮಗ ನಮ್ಮ ಮಧ್ಯದಲ್ಲಿ ಅಡ್ಗೋಡೆ ಕಟ್ಟೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ ಅನ್ಸುತ್ತೆ. ಇವಾಗ ಏನ್ ಮಾಡ್ಲಿ ನಾನು? ಏನೋ ಮಾವ, ಇವತ್ತಿಗೂ ನಾನು ಏನ್ ಮಾಡ್ಲಿ ಅನ್ನೋ ಪೊಸಿಷನ್ ಅಲ್ಲೇ ನೀನಿದ್ಯಾ. ಇವಾಗ್ಲೇ ಅವ್ರಿಗೆ ಮದ್ವೆ ಮಾಡ್ಬೇಕು ಅನ್ನೋ ಪರಿಸ್ಥಿತಿಲಿ ಮನೆಯವರೆಲ್ಲ ಇದ್ದಾರೆ. ಮಧ್ಯದಲ್ಲಿ ಏನಾದ್ರೂ ನೀನ್ ಮಾಡೋದಕ್ಕೆ ಇರೋದು ಒಂದೇ ದಿನ. ಆದ್ಯನ್ ಹುಟ್ಟಿದ ಹಬ್ಬನೇ ನಿನ್ ಪ್ರೀತಿಗಿರೋ ಕಡೆ ದಿನ ಮಾವ. ಸರಿಯಾಗಿ ಯೋಚನೆ ಮಾಡು. ಆದ್ಯನ್ ಹತ್ರ ನಿನ್ ಪ್ರೀತಿನೇ ದೊಡ್ಡದು ಅಂತ ನೀನ್ ಇವತ್ತೇ ನಿರೂಪಿಸಿದ್ರೆ ಖಂಡಿತವಾಗ್ಲೂ ಆದ್ಯ ಒಪ್ಕೋತಾಳೆ. ಇಲ್ಲ ಅಂದ್ರೆ ಆದ್ಯನ್ ಮದ್ವೆ ಆ ಆದಿತ್ಯನ್ ಜೊತೆನೇ ಆಗುತ್ತೆ. ಇಲ್ಲ ರಾಜಿ, ಅವನ ಜೊತೆ ಆದ್ಯ ಮದ್ವೆ ಆಗಲ್ಲ. ಪ್ರೂವ್ ಮಾಡ್ತೀನಿ ರಾಜಿ. ಈ ಜಗತ್ತಲ್ಲಿ ಆದ್ಯನ ನನಗಿಂತ ಜಾಸ್ತಿ ಪ್ರೀತಿಸೋರು ಯಾರೂ ಇಲ್ಲ. ಇದನ್ನ ಪ್ರೂವ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಮಾವ. ಅಯ್ಯೋ ಹಾಳದವನೇ, ನನ್ನ ಹೊಟ್ಟೆ ಎಷ್ಟು ಉರಿಸ್ತೀಯಾ? ಆದ್ಯಂಗ್ ಮದುವೆ ಆಗ್ತಾ ಇದೆ, ನನ್ನ ತಾಳೆ ಈಗ ಸೇಫ್ ಆಗಿರುತ್ತೆ ಅಂತ ಅನ್ಕೊಂಡ್ರೆ ನೀನಿನ್ನು ಅವಳ ಹಿಂದೆನೆ ಸುತ್ತಾಡ್ತಾ ಇದೀಯಾ? ಮಾಡ್ತೀನಿ ಇರು. ಯಾರಿದು ಇಷ್ಟೊತ್ತಲ್ಲಿ? ಯಾರಾದ್ರೆ ಏನು, ಈ ಟೈಮಲ್ಲಿ ಬಾಗಿಲು ತಟ್ತಿದ್ದಾರೆ ಅಂದ್ರೆ ಏನೋ ಆಗಿರುತ್ತೆ. ನೀವೇ ರೀ, ನಾನು ಹೋಗಿ ನೋಡ್ತೀನಿ. ದೊಡ್ಡಮ್ಮ, ಚಾರು, ಚಾರು ಏನಾಯ್ತು? ದೊಡ್ಡಮ್ಮ, ಏನಾಯ್ತು ಚಾರು? ಯಾಕೆ ಕಳ್ತಿದೀಯ? ಅಳೋದನ್ ಬಿಟ್ರೆ ಈಗ ನನ್ನ ಲೈಫಲ್ಲಿ ಏನು ಉಳ್ದೇ ಇಲ್ಲ ದೊಡ್ಡಮ್ಮ. ಇವಾಗ ನೀವೇ ನನ್ನನ್ನ ಕಾಪಾಡ್ಬೇಕು. ದೊಡ್ಡಪ್ಪ, ಈಗ ನನ್ನ ಲೈಫಲ್ಲಿ ದೊಡ್ಡ ಕಷ್ಟ ಎದುರಾಗಿದೆ. ಆ ಕಷ್ಟಕ್ಕೆ ಕಾರಣ ಇನ್ಯಾರು ದೊಡ್ಡಪ್ಪ? ನನ್ನ ನನ್ನ ಕಟ್ಕೊಂಡಿರೋನೇ ಕಾರಣ. ನನ್ನ ಜೊತೆ ಏಳು ಸುತ್ತಿರೋ ಸೀನು ಮಾವ ನನಗೆ ಏನೇ ನೋವು ಕೊಡ್ತಾ ಇದ್ದಾನೆ ದೊಡ್ಡಪ್ಪ. ಸೀನುನ ನಿಮ್ ಸೀನುನೇ ದೊಡ್ಡಪ್ಪ. ಆದಿತ್ಯನ ಮದ್ವೆ ಆಗ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೂ ಕೂಡ ನನ್ ಗಂಡ ಈಗ್ಲೂ ಆದ್ಯನ್ ಮಾಯದಲ್ಲೇ ಇದ್ದಾನೆ ದೊಡ್ಡಪ್ಪ. ಈಗ್ಲೂ ಆದ್ಯನ್ ಜಪನೆ ಮಾಡ್ತಾ ಇದ್ದಾನೆ. ಏನು? ಹೌದು ದೊಡ್ಡಮ್ಮ, ಹಾಗೆ ಮಾಡ್ತಾ ಇದ್ದಾನೆ.
ಮಾತಿನ ವರ್ಷಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ದೊಡ್ಡಮ್ಮ. ಇದೆಲ್ಲ ನಡೀತಾ ನನ್ನ ಕಣ್ಣು ಮುಂದೆನೆ ಇಷ್ಟೆಲ್ಲ ನಡ್ತಿತ್ತು ದೊಡ್ಡಪ್ಪ. ಅಷ್ಟೇ ಹೇಳ್ದೆ ನಿಮ್ಗೆ ಯಾರಿಗೂ ಗೊತ್ತಾಗ್ದೇನೆ ತುಂಬಾನೇ ಮಾಡ್ತಾ ಇದ್ದೇನೆ ಒಳಗೇನೆ. ಈಗಷ್ಟೇ ಸಿನಿಮಾವನ್ ಕಣ್ ಮುಂದೆನೆ ಆದ್ಯನ್ಗೆ ಆದಿತ್ಯ ವಿಶ್ ಮಾಡ್ದ ಅಂತ ಮದ ಹತ್ತಿರೋ ಕಾಡಾನೆ ತರ ಹೇಗ್ ಕುಂಡಾಡ್ತಾ ಇದ್ದ ಅಂತ ನೀವು ನೋಡ್ಬೇಕಿತ್ತು. ಆದಿತ್ಯ ಆದ್ರೆ ಆದ್ಯನ್ಗೆ ಮದ್ವೆ ಆಗೋ ಗಂಡ ಅರ್ಧ ರಾತ್ರಿಯಲ್ಲಿ ವಿಶ್ ಮಾಡಬಹುದು. ಆದ್ರೆ ಸಿನಿಮಾವನಿಗೆ ಏನಕ್ಕೆ ಬೇಕಾದೆಲ್ಲ ಈಗ? ಸ್ವಲ್ಪನೂ ಜವಾಬ್ದಾರಿ ಬೇಡ್ವಾ? ನೀವು ಜವಾಬ್ದಾರಿ ತಗೊಂಡು ನಾನು ಸಿನಿಮಾವ ಒಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಅವಾಗ ನಮ್ಮಿಬ್ರನ್ನು ಹನಿಮೂನಿಗೆ ಕಳಿಸ್ಬೇಕು ಅಂತ ನೀವು ಅನ್ಕೊಂಡಾಗ ಯಾಕೋ ಆ ವಿಷಯನೇ ಮತ್ತೆ ತಣ್ಣಗಾಯ್ತು. ಇದುವರೆಗೂ ಆ ವಿಷಯದ ಬಗ್ಗೆ ಯಾರು ಮಾತಾಡ್ತಿಲ್ಲ, ಏನೂ ಇಲ್ಲ. ನೀವು ಕೂಡ ಅದ್ರ ಬಗ್ಗೆ ಏನು ಹೇಳ್ತಿಲ್ಲ. ಏನ್ ಮಾಡೋದು? ಕರ್ಣನ್ ಸಾವಿಗೆ ಸಾವಿರಾರು ಕಾರಣ ಅನ್ನೋ ಹಾಗೆ ನನ್ ಸಂಸಾರ ಸರಿ ಹೋಗದೆ ಇರೋದಕ್ಕೆ ಇಷ್ಟೊಂದು ಕಾರಣಗಳಿದಾವೆ. ಅವನೆಲ್ಲಿದ್ದಾನೆ? ರೂಮಲ್ಲಿ ಕೂತ್ಕೊಂಡು ಏನೋ ಪ್ಲಾನ್ ಮಾಡ್ಬೇಕು ಅಂತ ತೀವ್ರವಾಗಿ ಯೋಚನೆ ಮಾಡ್ತಿದ್ದಾನೆ. ಪ್ಲಾನಾ? ಹೌದು ದೊಡ್ಡಮ್ಮ. ಆದ್ಯನ್ಗೆ ಆದಿತ್ಯ ವಿಶ್ ಮಾಡಿದ್ದನ್ನ ನೋಡಿ ಅದನ್ನ ಸಿನಿಮಾವ ತಡ್ಕೋತಾನೆ ಇಲ್ಲ. ಅದಕ್ಕೆ ಆದ್ಯನ ಅವನ್ಗಿಂತ ಜಾಸ್ತಿ ಯಾರು ಪ್ರೀತಿಸಕ್ ಆಗಲ್ಲ ಅಂತ ನಾಳೆ ಆದ್ಯನ ಹತ್ರ ಪ್ರೂವ್ ಮಾಡ್ಕೋತಾನಂತೆ. ಹಾಗನ್ನ ಅವನು ನನ್ ಕಿವಿಯಾರೆ ನಾನೇ ಕೇಳಿಸ್ಕೊಂಡೆ ದೊಡ್ಡಪ್ಪ. ಏನ್ ಮಾಡೋದು ಅವನ್ಗೀಗ? ನನ್ ಮಾತನ್ನ ಕೂಡ ಲೆಕ್ಕಿಸ್ದೆ ಹೀಗ್ ಮಾಡ್ತಿದ್ದಾನೆ ಅಂತಂದ್ರೆ ಏನರ್ಥ? ನೀವೊಂದ್ಸಲ ಹೋಗಿ ಮಾತಾಡ್ ನೋಡಿ. ಮಾತಲ್ಲಿ ಹೇಳಾಯ್ತು ಜನಕಿ, ಈಗ ಕೈಯಲ್ಲಿ ಹೇಳ್ತೀನಿ ಬಿಡು. ನಾಳೆ ಮಾವ ಆದ್ಯನ ಹತ್ರ ಪ್ರೂವ್ ಮಾಡದೇ ಇರೋ ತರ ತಡೀತೀರಾ ದೊಡ್ಡಪ್ಪ? ತಡಿಯೋದೇನಮ್ಮ, ನಾಳೆ ನಿನ್ನ ಸೀನುನ ಹನಿಮೂನ್ ಕಳಿಸ್ಬಿಡ್ತೀನಿ. ಆಮೇಲೆ ಹೇಗ್ ಪ್ರೂವ್ ಮಾಡ್ತಾನೆ ಅಂತ ನೋಡ್ತೀನಿ. ಈ ಐಡಿಯಾ ತುಂಬಾ ಚೆನ್ನಾಗಿದೆ ದೊಡ್ಡಪ್ಪ. ಈಗ ನೀವು ಮಾತು ಕೊಟ್ಟಿದ್ದೀರಲ್ಲ, ಈಗ ನನ್ ಮನ್ಸಿಗೆ ಸಮಾಧಾನ ಆಯ್ತು. ಇವಾಗ ನಾನು ಹೋಗಿ ಆರಾಮಾಗಿ ನಿದ್ದೆ ಮಾಡ್ತೀನಿ. ಥ್ಯಾಂಕ್ ಯು ದೊಡ್ಡಪ್ಪ. ಹೋಗಿ ಬರ್ತೀನಿ ದೊಡ್ಡಮ್ಮ. ಗುಡ್ ನೈಟ್. ಏನ್ ಮಾಡ್ಲಿ? ಆ ಆದಿತ್ಯನ್ಗಿಂತ ನಾನೇ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ, ನನ್ನ ಪ್ರೀತಿನೇ ದೊಡ್ಡದು ಅಂತ ಆದ್ಯನಿಗೆ ಫೀಲ್ ಆಗ್ಬೇಕು. ಹಾಗಾಗೋ ತರ ನಾನು ಮಾಡ್ಬೇಕು. ಏನ್ ಮಾಡ್ಲಿ? ಏನೂ ಅರ್ಥ ಆಗ್ತಿಲ್ಲ. ಆದ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಕಂಬ ತರ ಹೇಗ್ ನಿಂತಿದ್ದಾನೆ ನೋಡು. ಏನಾದ್ರೂ ಒಂದ್ ಮಾಡ್ಲೇಬೇಕು. ಮಾವಾ, ಏನ್ ಮಾವಾ, ನಿದ್ದೆ ಬರ್ತಾ ಇಲ್ವಾ? ನೀನ್ ಬಂದಿಯಲ್ಲ ಚಾರು. ಮಾವಾ ಬಾ ಕೂತ್ಕೋ. ಕೂತ್ಕೋ. ಏನ್ ಮಾವಾ? ಕೂತ್ಕೋ ಹೇಳ್ತೀನಿ. ಹೇಳ್ ಮಾವಾ, ಏನು? ನೀನು ಒಬ್ಳು ಹೆಣ್ಣು ತಾನೆ? ಇದನ್ ಕೆಳಕ್ಕೆ ಕೂತ್ಕೊಂತ ಹೇಳ್ದ್ಯಾ? ಅಲ್ಲ, ಹೆಣ್ಮಕ್ಳು ಸೈಕಾಲಜಿ ತಿಳ್ಕೋಬೇಕು ಅಂತ. ಹಾಗಿದ್ರೆ ಕೇಳು. ಅಂದ್ರೆ ಚಾರು, ಒಬ್ಬ ಗಂಡ್ಸು ಅವಳನ್ನ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋದು ಅಂತ ಒಂದ್ ಹುಡುಗಿಗೆ ಹೇಗ್ ಗೊತ್ತಾಗುತ್ತೆ? ಏನ್ ಮಾಡಿದ್ರೆ ಗೊತ್ತಾಗುತ್ತೆ? ಹೇಗ್ ಹೇಳಿದ್ರೆ ಅರ್ಥ ಆಗುತ್ತೆ ಅವಳಿಗೆ? ಅಯ್ಯೋ ರೋಮಿಯೋ, ಲವರ್ನ ಹೇಗೆ ಇಂಪ್ರೆಸ್ ಮಾಡ್ಬೇಕು ಅಂತ ಬಂದು ಹೆಂಡ್ತಿನೇ ಕೇಳ್ತಾ ಇದೀಯಾ? ಮಾವ, ನೀನ್ ಕೇಳ್ತಿರೋದು ನನ್ ಬಗ್ಗೆನೇ ಅಲ್ವಾ? ನಿನ್ ಬಗ್ಗೆನೇ ಅನ್ಕೋ. ನನ್ ಬಗ್ಗೆ ಅಲ್ಲ, ಆದ್ಯನ್ ಬಗ್ಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಮಾವ. ಮಾವ, ಯಾವಾಗ ಇಂಪ್ರೆಸ್ ಮಾಡಕ್ ಹೊರಟಿದ್ಯಾ ನನ್ನ? ಯಾವಾಗ ಅಂದ್ರೆ
ನಾಳೆನೇ ಅನ್ಕೋ. ನಾಳೆನಾ? ನಾಳೆ ನೀನ್ ಇರ್ತೀಯ ಮಾವ? ಯಾಕೆ ಹಾಗೆ ಕೇಳ್ದೆ? ಹಾಗೇನೆ ಕೇಳ್ಬೇಕು ಅಂತ ಅನಿಸ್ತು. ಇರ್ತೀನಿ, ಖಂಡಿತವಾಗ್ಲೂ ಇರ್ತೀನಿ. 6 ಚಾರು ಆದ್ರೂ ಚಾರು, ಸಾರಿ 6 3 ಆದ್ರೂ 3 6 ಆದ್ರೂ ನಾನು ಇರ್ತೀನಿ. ನೀನ್ ಹೇಳು. ಚಾರು ಪ್ಲಾನ್ ಮಾಡಿದ್ಮೇಲೆ, ದೊಡ್ಡಪ್ಪ ಮಾತ್ ಕೊಟ್ಮೇಲೆ ನೀನ್ ಮಾಡುವಂಥದ್ದು ಏನೂ ಇರಲ್ಲ ಮಾವ. ಸುಮ್ನೆ ಪ್ಲಾನ್ ಮಾಡ್ಬೇಡ. ಹೇಳು. ಹೇಳು ಹೇಳು ಅಂದ್ರೆ ಹೇಗ್ ಮಾವ ಹೇಳೋದು? ಎಲ್ಲ ಸೈಕಾಲಜಿ ಪಕ್ಕಕ್ಕಿಟ್ಟು ನನ್ ಸೈಕಾಲಜಿ ಬಗ್ಗೆ ಮಾತ್ರ ಕೇಳಿದ್ರೆ ಹೇಳ್ತೀನಿ. ಆಗ ನೀನ್ ನನಗೆ ಹೇಗ್ ಪ್ರಪೋಸ್ ಮಾಡಿದ್ರು ಒಪ್ಕೊಂಡ್ಬಿಡ್ತೀನಿ. ಕರೆಕ್ಟಾಗಿ ಹೇಳಿದೆ. ನೀನು ರಾಕ್ಷಸಿ, ಏನ್ ಮಾಡಿದ್ರು ಬೀಳ್ತೀಯ. ಆದ್ರೆ ಆದ್ಯ ದೇವತೆ, ನನ್ನ ಆರಾಧ್ಯ ದೇವತೆ, ಅಷ್ಟೀಸಿಯಾಗಿ ಬೀಳಲ್ಲ. ತುಂಬಾ ಕಷ್ಟಪಡಬೇಕು. ಏನ್ ಮಾವ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಾನು ಏನ್ ಮಾಡ್ಬೇಕೋ ಮಾಡ್ತೀನಿ. ನೀನ್ ಹೋಗಿ ಮಲ್ಕೋ. ಮಾವ, ನಂಗ್ ನಿದ್ದೆ ಬರ್ತಿಲ್ಲ ಮಾವ. ಸ್ವಲ್ಪ ಹೊತ್ತು ನಿನ್ನೇ ನೋಡ್ತಾ ಕೂತ್ಕೋತೀನಿ. ನೀನ್ ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ನಾಳೆ ಅದೆಲ್ಲ ಫೇಲ್ ಆಗುತ್ತೆ ಮಾವ. ನಾಳೆ ಅವಳು ಹುಟ್ಟಿದ ದಿನ ಅಷ್ಟೇ ಅಲ್ಲ, ನಾಳೆ ನಾನು ನನ್ನ ಪ್ರೀತಿನ ಪ್ರೂವ್ ಮಾಡೋ ದಿನ ಕೂಡ ಆಗುತ್ತೆ. ನಾಳೆ ನನ್ನ ಜೀವನದಲ್ಲಿ ಸಂತೋಷ, ನಿನ್ನ ಜೀವನದಲ್ಲಿ ದುಃಖ. ಡ್ಯಾಡಿ, 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 ಡ್ಯಾಡಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ತ್ಡೇ ಕಂದಮ್ಮ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಆದ್ಯ, ವಿಶ್ ಯು ಹ್ಯಾಪಿ ಬರ್ಡೇ ಆದ್ಯ. ಥ್ಯಾಂಕ್ ಯು ರಾಜಿ, ಥ್ಯಾಂಕ್ ಯು. ಆದ್ಯ, ನಿನಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ದೊಡ್ಡಮ್ಮ. ನೀನು ಹುಟ್ಟಿದ ಹಬ್ಬದ ದಿವಸ ಹಾಕೊಳ್ಳೋದಕ್ಕೆ ನಿನ್ನನ್ನು ಕೇಳ್ದೇನೆ ಒಂದು ಡ್ರೆಸ್ ತಗೊಂಡು ಬಂದಿದ್ದೀನಿ. ಇದು ನಿನಗಿಷ್ಟ ಆಗುತ್ತೋ ಇಲ್ವೋ? ನೀನ್ ನನಗೋಸ್ಕರ ತಂದಿರೋದು ನನಗಿಷ್ಟ ಆಗದೆ ಹೇಗಿರುತ್ತೆ ದೊಡ್ಡಮ್ಮ? ಆದ್ಯ, ಇವತ್ತು ನೀನು ಎಣ್ಣೆ ನೀರು ಹಾಕೊಡೋದ್ರಿಂದ ಹಿಡಿದು ನೀನು ರೆಡಿಯಾಗಿ ಪೂಜೆ ಕೂತ್ಕೊಂಡು ಹುಟ್ಟಿದ ಹಬ್ಬದ ದಿವಸ ಪಾಯಸ ತಿನ್ನೋವರೆಗೂ ಎಲ್ಲ ಕೆಲ್ಸಗಳನ್ನು ನಾನೇ ನೋಡ್ಕೋತೀನಿ. ಯಾಕಮ್ಮ? ಈ ಹುಟ್ಟಿದ ಹಬ್ಬದ ದಿನ ಮುಗಿದ್ಮೇಲೆ ಆದ್ಯನಿಗೆ ಮದುವೆ ಆಗ್ಬಿಡುತ್ತೆ. ಆಮೇಲೆ ಅಮೆರಿಕ ಹೊರಟೋಗ್ತಾಳೆ. ಆಮೇಲೆ ಬರೋ ಹುಟ್ಟಿದ ಹಬ್ಬಕ್ಕೆ ಇದನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವೋ? ಅದಕ್ಕೆ ಇವತ್ತು ನೀನು ಹುಟ್ಟಿದ ದಿನನ ಹಬ್ಬದ ಹಾಗೆ ಜೋರಾಗಿ ಆಚರಣೆ ಮಾಡಬೇಕು ಅಂತಿದ್ದೀನಿ. ಆದ್ಯ, ಇವತ್ತು ನಾನೇ ನಿನಗೆ ಎಣ್ಣೆ ನೀರು ಹಾಕ್ತೀನಿ ಬಾ.